ಇವತ್ ನಮ್ ಜೊತೆ ಸಿದ್ದುಗೌಡ್ ಪಾಟೀಲ್ ಇವರು ನಮ್ಮ ಆರ್ ಲೋವರ್ ನ್ಯೂಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದುಗೌಡ ಪಾಟೀಲ್ ಅಂತೇಳಿ ಬಿಜೆಪಿ ಮಂಡಲ್ ಸೋಷಿಯಲ್ ಮೀಡಿಯಾ ಸಂಚಾಲಕ ಆಗಿದ್ದೀನಿ. ಆರ್ ಲೋಹರ್ ಅಂತೇಳಿ ಹೊಸ ಚಾನಲ್, ಫೇಸ್ಬುಕ್ ಚಾನಲ್ ಅಂಡ್ ಯೂಟ್ಯೂಬ್ ಚಾನಲ್ ಎರಡು ಓಪನ್ ಮಾಡಿದಾರ. ಈಗ ಮಾಡಿ ಸುಮಾರು 2 ತಿಂಗಳಾಯ್ತು. ಇದೇ ತರ ಆರ್ ಚಾನಲ್ ಅವರು ನಿರ್ಭೀತಿಯಿಂದ ನಿರ್ಭಯದಿಂದ ಮುಂದೂಗಿಕೊಂಡು ನಿಷ್ಪಕ್ಷಪಾತವಾಗಿ ಸುದ್ದಿ ಪ್ರಸಾರ ಮಾಡಲಿ, ಯಾವುದೇ ಪಕ್ಷ ಭೇದಪಾತ ಮಾಡದೆ ಸುದ್ದಿ ಪ್ರಸಾರ ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಹಾಗೂ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ. ಸಿದ್ದು ಪಾಟೀಲ್ ಅವರಿಗೆ ಧನ್ಯವಾದ. ಇವತ್ತಿನ ದಿವಸ ಆಳಂದ ಮಾಜಿ ಪುರಸಭೆ ಸದಸ್ಯರು ಸುನಿಲ್ ಹಿರೋಳಿಕರ್ ಅವರು ಇವತ್ ನಮ್ಮ ಆರ್ ಲೋವರ್ ನ್ಯೂಸ್ ಬಗ್ಗೆ ಅವ್ರ ಅಭಿಪ್ರಾಯ ಏನು? ಮೊದಲಿಗೆ ನಾನು ಆರ್ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೊಂದು ಹೊಸ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ನ್ಯೂಸ್ ಚಾನಲ್. ನಾವು ಸಂವಿಧಾನದಲ್ಲಿ 4 ಅಂಗಗಳನ್ನು ನೋಡ್ತೇವೆ: ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅದು ಮಾಧ್ಯಮ ಅಂತ. ನಾವು ಮಾಧ್ಯಮ ಇದು ಒಂದು ಅಂಗ. ಸೊ ನಾವು ಮಾಧ್ಯಮದವ್ರು ಹೇಗೆ ತರ ಇರ್ಬೇಕಪ್ಪ ಅಂತಂದ್ರ ನಮ್ಮ ಜನರ ಸಮಸ್ಯೆಗಳನ್ನು ನಾವು ಮೇಲ್ನೋಟಕ್ಕೆ ತಂದು ಸರ್ಕಾರಕ್ಕೆ ಹಾಗೂ ಶಾಸಕರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಯಾಕಪ್ಪ ಅಂತಂದ್ರೆ ನ್ಯೂಸ್ ಚಾನಲ್ ಅಪ್ಪ ಇವತ್ತು ಬಹಳಷ್ಟು ಆಗಿವೆ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರ ತಾವು ನಮ್ಮ ತಾಲೂಕದವರೇ ಆಗಿರಿ, ನಮ್ಮ ನಗರದವರೇ ಇದ್ದ ಕಾರಣ ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ನಮ್ಮ ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗೆ ತಾವು ಅಲ್ಲಿ ಹೋಗಿ ಪ್ರತಿಕ್ಷಣನೂ ಕೂಡ ತಾವು ನ್ಯೂಸ್ ಮಾಡಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಶಾಸಕರ ಗಮನಕ್ಕೆ ಹಾಗೂ ಸರ್ಕಾರ ಗಮನಕ್ಕೆ ತರಬೇಕಂತ ಹೇಳುತ್ತಾ ಈ ಆರ್ ನ್ಯೂಸ್ ಚಾನಲ್ ಅವರು ಇವತ್ತು ನಮ್ಮ ಆಳಂದ ತಾಲೂಕಿನಲ್ಲಿ ಒಂದು ಪ್ರಾರಂಭ ಮಾಡೋದಕ್ಕೆ ನಾನು ಅವರಿಗೆ ಶುಭಾಶಯ ಕೋರುತ್ತಾ, ಮುಂದೆ ಯಾವುದೇ ಪಕ್ಷಪಾತ ಮಾಡದೆ, ಯಾವುದೇ ನಿರ್ಭಯ ಅಂತಂದ್ರೆ ಯಾರಿಗೂ ಅಂಜಲಾರದೇನೆ ಸತ್ಯವನ್ನು ತಾವು ಎಳೆಯಾಗಿ ತರಬೇಕಂತ ಹೇಳುತ್ತಾ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ನಾನು ಸುನೀಲ್ ಹಿರೋಳಿಕರ್, ಬಿಜೆಪಿ ತಾಲೂಕಾ ಉಪಾಧ್ಯಕ್ಷ, ಆಳಂದ್. ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು.